ಹೈಕೋರ್ಟ್ ಮಾಡಿದ ತಪ್ಪುಗಳನ್ನು ನಾವು ಮಾಡಲ್ಲ. ಬೇಲ್ ಅಪ್ಲಿಕೇಶನ್ನ ಸಂದರ್ಭದಲ್ಲಿ ಕೊಡಕ್ಕಾಗಲ್ಲ. ಬೇಲ್ ಅಪ್ಲಿಕೇಶನ್ ಬರುವಂಥದ್ದು ಏನಕ್ಕೆ ಅಂತ ಹೇಳಿದ್ರೆ, ನಾವು ಇಷ್ಟು ತಿಂಗಳು ಜೈಲಿನಲ್ಲಿದ್ವಿ, ಆರೋಪ ಪಟ್ಟಿ ಸಲ್ಲಿಕೆಯಾಗಿದೆ, ವಿಚಾರಣೆ ಅಂದರೆ ಪೊಲೀಸರಿಗೆ ತನಿಖೆಗೆ ಬೇಕಾದಂತಹ ಏನು ವಿಚಾರಣೆ ಇದೆ, ನಾಟ್ ಕೋರ್ಟ್ ಹಿಯರಿಂಗ್. ಪೊಲೀಸ್ ಇನ್ವೆಸ್ಟಿಗೇಷನ್ನ ಸಂದರ್ಭದಲ್ಲಿ ಏನು ಹಿಯರಿಂಗ್ಗೆ ನಮ್ಮ ಕಸ್ಟಡಿಯ ಅವಶ್ಯಕತೆ ಏನಿತ್ತು ಅದನ್ನು ಎಲ್ಲ ಮುಗಿಸಿ ಆಗಿದೆ, ಎಲ್ಲ ಸಾಕ್ಷ್ಯಗಳನ್ನು ಸಂಗ್ರಹಿಸಿ ಆಗಿದೆ. ನಮ್ಮನ್ನು ಇನ್ನೂ ಕೂಡ ಜೈಲಿನಲ್ಲಿ ಇಟ್ಕೊಳ್ಳುವಂಥ ಅವಶ್ಯಕತೆ ಇಲ್ಲ. ಅಥವಾ ಈ ಪ್ರಕರಣದ ತೀರ್ಪು ಬರಲಿಕ್ಕೆ ಇನ್ನಷ್ಟು ವರ್ಷಗಳು ಬೇಕಾಗ್ತವೆ. ಇನ್ನು ಚಾರ್ಜ್ ಶೀಟ್ ಈಗಷ್ಟೇ ಫೈಲ್ ಆಗಬೇಕು, ಚಾರ್ಜಸ್ ಫ್ರೇಮ್ ಆಗಬೇಕು. ಚಾರ್ಜಸ್ ಫ್ರೇಮ್ ಅಂತ ಹೇಳಿದ್ರೆ ಚಾರ್ಜ್ ಶೀಟ್, ತನಿಖಾಧಿಕಾರಿ ನಟ ದರ್ಶನ್ನ ವಿರುದ್ಧದ ಕೊಲೆ ಪ್ರಕರಣದಲ್ಲಿ ತನಿಖಾಧಿಕಾರಿ ಆರೋಪ ಪಟ್ಟಿಯನ್ನು ಸಲ್ಲಿಸಿದ ಬಳಿಕ ಆ ಪ್ರಕರಣದ ವಿಚಾರಣೆಯನ್ನು ನಡೆಸುವಂತಹ ಟ್ರಯಲ್ ಕೋರ್ಟ್, ವಿಚಾರಣಾ ನ್ಯಾಯಾಲಯ ಆ ಆರೋಪ ಪಟ್ಟಿಯಲ್ಲಿರುವಂತಹ ಅಂಶಗಳನ್ನು ಪರಿಗಣಿಸಿ ಹಿಯರಿಂಗ್ ಅನ್ನು ಸ್ಟಾರ್ಟ್ ಮಾಡುತ್ತೆ. ದಟ್ಸ್ ಕಾಲ್ಡ್ ಫ್ರೇಮಿಂಗ್ ಆಫ್ ಚಾರ್ಜಸ್ ಅಂತೇಳಿ. ಅದು ನ್ಯಾಯಾಲಯದಲ್ಲಿ ನಡೆಯುವಂತಹ ಪ್ರಕ್ರಿಯೆ, ಅದಕ್ಕೆ ಸಮಯ ಹಿಡಿಯುತ್ತೆ. ಈ ಥರದ ಹಲವು ಅಂಶಗಳ ಆಧಾರದ ಮೇಲೆ ಬೇಲಿಗೆ ಅರ್ಜಿಯನ್ನು ಸಲ್ಲಿಸ್ತಾರೆ. ಸೊ ಆ ಸಂದರ್ಭದಲ್ಲಿ ಬೇಲ್ ಕೊಡುವಂತಹ ನಟ ದರ್ಶನ್ನ ಬೇಲ್ ರದ್ದು ಕೋರಿ ಸಲ್ಲಿಸಿದಂತಹ ಅರ್ಜಿಯ ವಾದ ಮತ್ತು ಪ್ರತಿವಾದ ಅಂತ್ಯ ಆಗಿದೆ. ಆದೇಶವನ್ನ ಕಾಯ್ದಿರಿಸಿದೆ ಮಾನ್ಯ ಸುಪ್ರೀಂ ಕೋರ್ಟ್ನ ಇಬ್ಬರು ನ್ಯಾಯಮೂರ್ತಿಗಳ ಪೀಠ, ನ್ಯಾಯಮೂರ್ತಿ JB ಪರ್ದಿವಾಲಾ ಮತ್ತು ನ್ಯಾಯಮೂರ್ತಿ ಮಹದೇವನ್ ಅವರ ಪೀಠ ಈಗ ಆದೇಶವನ್ನ ಕಾಯ್ದಿರಿಸಿದೆ. ನಟ ದರ್ಶನ್ ಅಭಿಮಾನಿಗಳು ತುಂಬಾ ಕಾತರದಿಂದ ಕಾಯ್ತಾ ಇದ್ದಾರೆ ಈ ಕೇಸನ್ನ. ನಟ ದರ್ಶನ್ ಅವರ ವಿರೋಧಿ ಅಭಿಮಾನಿಗಳು ಕೂಡ ತುಂಬಾ ಕಾತರದಿಂದ ಕಾಯ್ತಾ ಇದ್ದಾರೆ. ನೋಡಿ, ಸುಪ್ರೀಂ ಕೋರ್ಟ್ನವರು ಇವತ್ತು ಪ್ರಶ್ನೆಯನ್ನು ಕೇಳಿದ್ರು. ಸೊ ಬಹುಶಃ ಇವತ್ತೇ ಆದೇಶ ಹೊರಬೀಳಬಹುದು. ಇವತ್ತೇ ಆದೇಶ ಹೊರಬೀಳಬಹುದು. ಜಾಮೀನು ಆದೇಶ ಏನಾಗುತ್ತೆ ಇನ್ ಕೇಸ್ ನಟ ದರ್ಶನ್ ಅವರ ಜಾಮೀನು ರದ್ದಾಯಿತು ಅಂತ ಹೇಳಿದ್ರೆ, ನಾಟ್ ಓನ್ಲಿ ನಟ ದರ್ಶನ್, ನಟ ದರ್ಶನ್, ಇನ್ಕ್ಲೂಡ್ ಪವಿತ್ರ ಗೌಡ, ಆಕೆ A1 ಆರೋಪಿ, ನಟ ದರ್ಶನ್ A2 ಆರೋಪಿ, ಅವರ ಸಹಚರರು ಉಳಿದ 5 ಮಂದಿ. ಸೊ ಇವರು 7 ಮಂದಿಯ ಜಾಮೀನು ರದ್ದಾಗಬೇಕು ಅಂತೇಳಿ ಅರ್ಜಿಯನ್ನ ಸಲ್ಲಿಕೆ ಮಾಡಿರುವಂಥದ್ದು ಕರ್ನಾಟಕ ಸರ್ಕಾರ. ಒಂದು ವೇಳೆ ಜಾಮೀನು ರದ್ದಾದ್ರೆ, ಕರ್ನಾಟಕ ಹೈಕೋರ್ಟ್ನ ಏಕಸದಸ್ಯ ಪೀಠ ಕೊಟ್ಟಂತಹ ಜಾಮೀನು ರದ್ದಾದ್ರೆ, ಆಗ ನಟ ದರ್ಶನ್ ಅವರ ಗೆಳತಿ ಪವಿತ್ರ ಗೌಡ ಇವರು ಮತ್ತೆ ಸರೆಂಡರ್ ಆಗಬೇಕಾಗತ್ತೆ. ಯಾವ ಬೆಂಗಳೂರಿನ ನ್ಯಾಯಾಲಯದಲ್ಲಿ ವಿಚಾರಣೆ ನಡೀತಿದೆಯೋ ಆ ಕೋರ್ಟ್ನಲ್ಲಿ ಸರೆಂಡರ್ ಆಗಬೇಕಾಗತ್ತೆ. ಅದಾದ ಬಳಿಕ ಪೊಲೀಸರು ಅವರನ್ನ ಸೀದಾ ಇದ್ರಲ್ಲ 6 ತಿಂಗಳು ಪರಪ್ಪನ ಅಗ್ರಹಾರ ಜೈಲು ಅಲ್ಲಿಗೆ ಕರ್ಕೊಂಡು ಹೋಗ್ತಾರೆ. ಆಗ ಜೈಲಿನಲ್ಲಿ ಇರಬೇಕಾಗತ್ತೆ. ಸೊ ಕರ್ನಾಟಕ ಸರ್ಕಾರದ ಪರ ವಕೀಲರು ಇವತ್ತು ಹೇಳಿದ್ದಾರೆ, ಒಟ್ಟು 65 ಮುಖ್ಯ ಸಾಕ್ಷಿಗಳಿದ್ದಾರೆ. ಆ ಮುಖ್ಯ ಸಾಕ್ಷಿಗಳ ವಿಚಾರಣೆಯನ್ನ 6 ತಿಂಗಳಲ್ಲಿ ಮುಗಿಸಬಹುದು ನಾವು ಅಂತೇಳಿ ರಾಜ್ಯ ಸರ್ಕಾರದ ಪರ ವಕೀಲರು ಇವತ್ತು ಸುಪ್ರೀಂ ಕೋರ್ಟ್ಗೆ ಹೇಳಿದ್ದಾರೆ. 65 ಮುಖ್ಯ ಸಾಕ್ಷಿಗಳಿದ್ದಾರೆ, ಅವರ ವಿಚಾರಣೆಯನ್ನ ನಾವು 6 ತಿಂಗಳಲ್ಲಿ ಮುಗಿಸಬಹುದು. ಅಂದರೆ 6 ತಿಂಗಳು ಜೈಲಲ್ಲೇ ಇರಲಿ ಅಂತ. ಕಾರಣ ವಿಟ್ನೆಸ್ನ ಜೊತೆಗೆ ಒಬ್ಬ A2 ಆರೋಪಿ ವಿಟ್ನೆಸ್ ಮುಖ್ಯ ಸಾಕ್ಷಿ ಚಿಕ್ಕಣ್ಣ ಅವರ ಜೊತೆಗೆ ಪಕ್ಕದಲ್ಲಿ ಕೂತಿದ್ದಾರೆ ಅಂತ ಹೇಳಿದ್ರೆ, ಸಹಜವಾಗಿ ಕಾಡಬಹುದಾದಂತಹ ಪ್ರಶ್ನೆ ಏನು ಅಂತ ಹೇಳಿದ್ರೆ, ಟ್ರಯಲ್ ಕೋರ್ಟ್ನಲ್ಲಿ ವಿಚಾರಣೆ ನಡೆಯುವಂತಹ ಸಂದರ್ಭದಲ್ಲಿ ಆ ಮುಖ್ಯ ಸಾಕ್ಷಿ ಉಲ್ಟ ಹೊಡೆದ್ರೆ ಕೇಸೇ ಬಿದ್ದೋಗ್ಬೋದಲ್ಲ. ಆಗ ರೇಣುಕಾ ಸ್ವಾಮಿಯನ್ನ ಕೊಲೆ ಮಾಡಿದ್ದ ಪ್ರಕರಣದಲ್ಲಿ ನಟ ದರ್ಶನ್ಗೆ ಏನು ಶಿಕ್ಷೆ ಆಗತ್ತೆ? ಇದು ಇರುವಂತಹ ಪ್ರಮುಖವಾದಂತಹ ಪ್ರಶ್ನೆ. ಮತ್ತು ವಿದೇಶದಲ್ಲಿ ಸುತ್ತಾಡ್ತಾ ಇದ್ದಾರೆ, ರಾಂಗ್ ಮೆಸೇಜ್ ಸೆಂಡ್ ಮಾಡ್ಬೋದು. ಮರ್ಡರ್ ಕೇಸ್ನಲ್ಲಿ ಸಿಕ್ಕಿಬಿದ್ರು ಕೂಡ 6 ವರ್ಷ ಜೈಲಲ್ಲಿದ್ದರೂ ಓಡಾಡ್ತಾ ಇದ್ದಾರೆ, ಆರಂಭದಲ್ಲಿ ಫಾರಿನ್ಗೆ ಹೋಗ್ತಿದ್ದಾರೆ. ಏನು ದೊಡ್ಡ ವಿಷಯನಾ ಕೇಸು? ಈ ಥರದ ಮೆಂಟಾಲಿಟಿ ಕ್ರಿಯೇಟ್ ಆಗಿಬಿಡುತ್ತೆ. ಆಮೇಲೆ
ಈ ಥರದ ಮೆಂಟಾಲಿಟಿ ಕ್ರಿಯೇಟ್ ಆಗಿಬಿಟ್ರೆ ಕಷ್ಟ. ಸೊ ವೆರಿ ಇಂಪಾರ್ಟೆಂಟ್ ಅಂಶಗಳನ್ನು ಇವತ್ತು ಸುಪ್ರೀಂ ಕೋರ್ಟ್ ಕೇಳಿರುವಂಥದ್ದು. ಹಾಗಾದರೆ ನಟ ದರ್ಶನ್ ಸಿನಿಮಾ ಶೂಟಿಂಗ್, ಡೆವಿಲ್ ಸಿನಿಮಾದ ಶೂಟಿಂಗ್ಗೋಸ್ಕರ ನಟ ದರ್ಶನ್ ಅವರು ಫಾರಿನ್ನಲ್ಲಿದ್ದಾರೆ, ಓಡಾಡ್ತಾ ಇದ್ದಾರೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.